ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಾ ಇದ್ದೀವಿ ಗುಲಾಬ್ ಜಾಮೂನ್. ಬನ್ನಿ ಹೇಗೆ ಮಾಡೋದು ನೋಡೋಣ ಅಂತ. ಮೊದಲು ಸ್ಟವ್ ಆನ್ ಮಾಡಿ 1 ಲೀಟ್ರಷ್ಟು ನೀರು ಹಾಕಿ, ಅದಕ್ಕೆ ಅರ್ಧ kg ಸಕ್ಕರೆ ಹಾಕಿ. ಈಗ ಸ್ವಲ್ಪ ಬೇಯ್ತಾ ಇರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಕೇಸರಿ ಬಣ್ಣ ಆ್ಯಡ್ ಮಾಡಿ. ಈಗ ಹಾಕೋಣ ಕೇಸರಿ ಬಣ್ಣನ. ಈಗ ಹಾಕಾಗಿದೆ ನೋಡಿ. ಒಂದು 15 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಳಿ. ಈಗ ನಾವು ಹಾಕೊಳ್ತಾ ಇದ್ದೀವಿ 4 ಏಲಕ್ಕಿ. ಈಗ ಏಲಕ್ಕಿನ ಪೌಡರ್ ಮಾಡ್ಕೊಂಡಿದ್ದೀವಿ, ಬನ್ನಿ ಹಾಕೋಣ. ಇದನ್ನು ಹಂಗೆ ಬೇಯಕ್ಕೆ ಬಿಡೋಣ. ಈಗ ಈ ಕಡೆ ಸೈಡು ಗುಲಾಬ್ ಜಾಮೂನ್ನ ಕಲಿಸ್ಕೊಳ್ಳೋಣ. ನೂರ 60 ಗ್ರಾಮ್ ಗುಲಾಬ್ ಜಾಮೂನ್ ಪ್ಯಾಕೆಟ್ಗೆ 1 ಲೋಟ ಹಾಲು ತಗೊಂಡಿದ್ದೀವಿ. ಅದನ್ನು ಈಗ ಸ್ಮೂತಾಗಿ ಕಲಿಸ್ಕೊಳ್ಳೋಣ. ಈಗ ಹಾಕೊಳ್ತಾ ಇದ್ದೀವಲ್ಲ, ಅದೇ ಥರ ಸ್ವಲ್ಪ ಸ್ವಲ್ಪ ಹಾಲನ್ನ ಹಾಕಿ ಕಲಿಸ್ಕೊಳ್ಬೇಕು. ಈಗ ಹಿಟ್ಟಿನ ಕಲಸಾಗಿದೆ. ಈಗ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಿ 10 ನಿಮಿಷ ಬಿಡಬೇಕು. ಈಗ 10 ನಿಮಿಷವಾಗಿದೆ, ಪ್ಲೇಟ್ನ ತೆಗಿತಾ ಇದ್ದೀವಿ. ನೋಡಿ ಈಗ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಈಗ ನಾವು ಇದನ್ನು ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಂಡು ಇಟ್ಕೊಳ್ಳೋಣ. ಇದೇ ಥರ ಎಲ್ಲನೂ ಕೂಡ ಉಂಡೆ ಮಾಡಿ ಇಟ್ಕೊಳ್ಬೇಕು. ಈಗ ಒಂದು ಸ್ವಲ್ಪ ಎಣ್ಣೆನ ಕಾಯಕ್ಕಿಡೋಣ. ಆಗ ನಾವು ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಈಗ ಹಾಕೋಣ. ಬ್ರೌನ್ ಕಲರ್ ಬರೋವರೆಗೂ ಇದನ್ನು ನಾವು ಫ್ರೈ ಮಾಡಬೇಕು. ನೋಡಿ, ಈ ಥರ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡಬೇಕು. ಈಗ ಇದನ್ನು ಸಕ್ಕರೆ ಪಾಕದೊಳಕ್ಕೆ ಹಾಕೋಣ. ಇದೇ ಥರ ಎಲ್ಲನೂ ಫ್ರೈ ಮಾಡಿ ಸಕ್ಕರೆ ಪಾಕದೊಳಕ್ಕೆ ಹಾಕೊಳ್ಳೋಣ. ಈಗ ಎಲ್ಲ ಜಾಮೂನುಗಳನ್ನು ಹಾಕಾಗಿದೆ. ಪಾಕ ಬಿಸಿ ಇರುವಾಗಲೇ ಎಲ್ಲ ಜಾಮೂನುಗಳನ್ನೂ ಪಾಕದೊಳಗೆ ಹಾಕಬೇಕು. ಈಗ ಇದನ್ನು ಪ್ಲೇಟ್ನ ತೆಗಿದಾನೆ 20 ನಿಮಿಷ ಮುಚ್ಚಿಡಬೇಕು. 20 ನಿಮಿಷ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜಾಮೂನ್. ಎಲ್ಲ ಫುಲ್ಲು ಸಾಫ್ಟಿಯಾಗಿ ಚೆನ್ನಾಗಿ ಬಂದಿದೆ, ನೀವೇ ನೋಡ್ಬೋದು ಹೆಂಗೆ ಸಖತ್ತಾಗಿ ಸಾಫ್ಟ್ ಬಂದಿದೆ ಅಂತ. ಈಗ ಗುಲಾಬ್ ಜಾಮೂನ್ ರೆಡಿ ಆಗಿದೆ. ನೀವು ಇದನ್ನು ಸರ್ವ್ ಮಾಡ್ಕೊಂಡು ತಿನ್ಬೋದು.